ಹೇ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ತಿಳ್ಸ್ಕೊಂಡು ಕೊಟ್ಟಿದ್ದೆ. ಲೈಕ್ ಐ ಪ್ಲಾಂಟೆಡ್ ಮೋರ್ ದೆನ್ 1200+ African mahogany and we have tamarind trees and altogether I am going to achieve like different types of plantation ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ಅಲ್ಲ. ಲೈಕ್ ಆಫ್ರಿಕನ್ ಮಹಾಗಣಿಯಲ್ಲಿ ತೋಟದಲ್ಲಿ ನಾನು ಬಂದಿದ್ದೀನಿ. ಇದು ನಮ್ಮ ತೋಟನೇ ಆ್ಯಕ್ಚುಲಿ. ಸೊ ಈ ತೋಟದಲ್ಲಿ ಇವತ್ತು ಬಂದು ನಿಮಗೆ ಕಂಪ್ಲೀಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಂಪ್ಲೀಟ್ ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ, ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ಆಫ್ರಿಕನ್ ಮಹಾಗಣಿ ಡೀಟೇಲ್ಸ್ ನಿಮಗೆ ಪಕ್ಕ ತಿಳ್ಸ್ಕೊಂಡು ಕೊಡ್ತೀನಿ. And again I'm saying Chetan Tech Farm, this is not only the YouTube channel, this is completely my journey. Like you can see me here, like ನನ್ನ struggle ಆಗಿರ್ಬೋದು, where success ಆಗಿರ್ಬೋದು, whatever I am facing in the life, like a complete like a cocoon to butterfly I am going to be sharing with you and all about my experience. Like ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ನಿಮಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ಆ್ಯಂಡ್ ಒನ್ ಥಿಂಗ್, ಟೆಕ್ ಅನ್ನೋ ಡೆಡಿಕೇಟೆಡ್ ಪ್ಲೇಲಿಸ್ಟಲ್ಲಿ ಓನ್ಲಿ ಟೆಕ್ನಿಕಲ್ ರಿಲೇಟೆಡ್ ಕಂಟೆಂಟ್ನ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಫಾರ್ಮ್ ಅನ್ನೋ ಪ್ಲೇಲಿಸ್ಟ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಕನ್ಫ್ಯೂಸ್, ಲೈಕ್ ಚೇತನ್ ಟೆಕ್ ಫಾರ್ಮಲ್ಲಿ ಡಿಫ್ರೆಂಟ್ ಆಫ್ ಕಂಟೆಂಟ್ ಬರ್ತಿದೆ ಅಂತ. ಐ ಆಮ್ ಆಲ್ರೆಡಿ ಸೇಯಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಸೆಗ್ರಿಗೇಟ್ ಬೋತ್ ಥಿಂಗ್ಸ್. Like people who are interested in the both things, like you can also watch the both things, or if you want like ಒಂದೇ ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನೀವು ಆ ರಿಲೇಟೆಡ್ ಕಂಟೆಂಟ್ನ ಕೂಡ ನೋಡ್ಬೋದು. ಇಷ್ಟೇ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಸೀನರೀಸ್ ಲೈಕ್ ಆಫ್ರಿಕನ್ ಮಹಾಗಣಿ ಪ್ಲಾಂಟೇಶನ್ ಸೀರೀಸ್ ಆಗಿರ್ಬೋದು, ಎಲ್ಲ ಸೀರೀಸ್ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ, ಪ್ಲೀಸ್ ಗೈಡ್ ಮೀ. ಐ ಕೀಪ್ ಆನ್ ಅಪ್ಡೇಟಿಂಗ್, ಲೈಕ್ ನೀವು ಯಾವ ರೀತಿಯಾದ ಸಜೆಷನ್ ಕೊಟ್ಟರು ಐ ಕೀಪ್ ಆನ್ ಅಪ್ಡೇಟಿಂಗ್ ಆ್ಯಂಡ್ ವಿಲ್ ಗೋ ಟು ದ ಕ್ಯಾರಿ ಫಾರ್ಮ್. ಮುಂದೆ ಒಂದೊಳ್ಳೆ ಸನ್ಸೆಟ್ನ ನೋಡಿಕೊಂಡು ನಾನು ಹೇಳ್ದೆ ಅಲ್ಲ, ನಾನು ಸೀನ್ರಿ ಚೆನ್ನಾಗಿದೆ ಅಂತ. ಅದು ಆ್ಯಕ್ಚುಲಿ ಸನ್ಸೆಟ್ನ ನಾನು ಕ್ಯಾಪ್ಚರ್ ಮಾಡಿದೆ. ಮತ್ತು ಆಫ್ರಿಕನ್ ಮಹಾಗಣಿ ಬಗ್ಗೆ ನಾನು ನಿಮಗೆ ಪಾರ್ಟಾಗಿ ಹೇಳ್ತೀನಿ. ಲೈಕ್ ಆಫ್ರಿಕನ್ ಮಹಾಗಣಿ ಮೋಸ್ಟ್ ಯೂಸ್ಫುಲ್, ಅದರ ಅಡ್ವಾಂಟೇಜಸ್ ಆಗಿರ್ಬೋದು, ಅಥವಾ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಆ್ಯಂಡ್ ಯಾವ ಟೈಪ್ ಆಫ್ ಪರ್ಸನ್ಸ್ನ ಇದನ್ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ನಾನು ಕೂಡ ಹೇಳ್ತೀನಿ, ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆಫ್ರಿಕನ್ ಮಹಾಗಣಿ ಇದೊಂದು ಕಾಡು ಜಾತಿಯ ಮರ ಆಗಿರುತ್ತದೆ. ಲೈಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಕಾಡು ಜಾತಿಯ ಮರ ಅಂದರೆ ಆಬ್ವಿಯಸ್ಲಿ ಲೈಕ್ ಫಾರೆಸ್ಟ್ರಿ ಟ್ರೀ ಅಂತೀವಲ್ಲ ನಾವು. ಆಲ್ಮೋಸ್ಟ್ ಫಾರೆಸ್ಟಲ್ಲಿ ಬೆಳೆದು ತುಂಬ ಲೆಂತ್ ಇರುತ್ತೆ. ಲೈಕ್ 100 feet ಹೋಗಿರೋ ಆಫ್ರಿಕನ್ ಮಹಾಗಣಿ ಪ್ಲ್ಯಾಂಟ್ಸ್ನ ಕೂಡ ಆಲ್ರೆಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೂಗಲ್ಸಲ್ಲಿ ಫೋಟೋಸ್ ಕೂಡ ಇದೆ. ಸೊ ಇಟ್ಸ್ ಲೈಕ್ ಜಾಸ್ತಿ ಹಳೆ ಇತಿಹಾಸ ಇರುವ ಪ್ಲ್ಯಾಂಟ್ಸ್ ಇವು. ಮತ್ತು ಆಫ್ರಿಕನ್ ಮಹಾಗಣಿ ನಾವು ಆ್ಯಕ್ಚುಲಿ ಮೇಜರ್ಲಿ ಯೂಸ್ ಮಾಡೋದು ಒಂದು ಟಿಂಬರ್ ಎಕ್ಸ್ಟ್ರಾಕ್ಷನ್, ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಅದರಲ್ಲಿ ಸ್ಕೈ ಫ್ರೂಟ್ಸ್ ಅನ್ನೋ ಒಂದು ಫ್ರೂಟ್ಸ್ ಬರ್ತವೆ. ಲೈಕ್ ಅದು 7th ಇಯರಿಂದ ನಮಗೆ ಬರುತ್ತೆ. ಲೈಕ್ 7th ಇಯರ್ ಆಫ್ಟರ್ ಸ್ಕೈ ಫ್ರೂಟ್ಸ್ನ ಸ್ಟಾರ್ಟ್ ಆಗುತ್ತೆ. ಲೈಕ್ ಸ್ಕೈ ಫ್ರೂಟ್ಸ್ ಅಂದರೆ ಏನಿಲ್ಲ, ಲೈಕ್ ಶುಗರ್ ಬಾದಾಮ್ ಅಂತ ಕೂಡ ಕರಿತೀವಿ. ನೀವು ಅಮೆಝಾನಲ್ಲಿ ಕೂಡ ಚೆಕ್ ಮಾಡ್ಬೋದು ಆ್ಯಂಡ್ ಗೂಗಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಆ ಸ್ಕೈ ಫ್ರೂಟ್ ಬಂದುಬಿಟ್ಟು ಒನ್ ಆಫ್ ದ ಮೆಡಿಸಿನಲ್ ಪರ್ಪಸಸ್ ಇರುವಂಥ ಫ್ರೂಟ್ ಆಗಿರುತ್ತದೆ. ಈ ಸ್ಕೈ ಫ್ರೂಟಲ್ಲಿ ಇನ್ಸುಲಿನ್ಸ್ ಕಮ್ಮಿ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತ ರಿಸರ್ಚ್ ಪ್ರಕಾರ ನಮಗೆ ತಿಳಿದಿದೆ. ಲೈಕ್ ಈವನ್ ನಾನು ಕೂಡ ಟ್ರೈ ಮಾಡಿದ್ದೀನಿ. ಇದು ಸೇಮ್ ನಮ್ಮ ಬಾದಾಮ್ ಇರುತ್ತಲ್ಲ, ಸೇಮ್ ನಮ್ಮ ಬಾದಾಮ್ ಥರನೇ ಇರುತ್ತೆ, ಬಟ್ ಕಹಿ ಇರುತ್ತೆ, ಕಂಪ್ಲೀಟ್ಲಿ ಕಹಿ ಇರುತ್ತೆ. ಆ್ಯಂಡ್ ನೀವು ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗಾದರೂ ಯಾರಾದರೂ ಇದ್ದರೆ ಶುಗರ್ ಅಥವಾ ಏನಾದರೂ ಇದ್ದರೆ ನೀವು ಆ್ಯಕ್ಚುಲಿ ಟ್ರೈ ಮಾಡ್ಬೋದು. ಇಟ್ಸ್ ಒನ್ ಆಫ್ ದ ಗುಡ್ ಒನ್. ನಾನು ಕೂಡ ಟ್ರೈ ಮಾಡಿದ್ದೀನಿ, 2 or 3 times ತಿಂದಿದ್ದೀನಿ ನಾನು. ಕಹಿ ಜಾಸ್ತಿ ಇರುತ್ತೆ, ಬಟ್ ಸೇಮ್ ಲೈಕ್ ಬಾದಾಮ್ ಥರ ಇರುತ್ತೆ. ಆ್ಯಂಡ್ ಒನ್ ಥಿಂಗ್, ಆಫ್ರಿಕನ್ ಮಹಾಗಣಿ ಪ್ಲ್ಯಾಂಟೇಷನ್ ಯಾರಿಗೆ ಸೂಟಬಲ್ ಆಗುತ್ತೆ, ಇದು ಬಂದುಬಿಟ್ಟು ನಾವು ವರ್ಕಿಂಗ್ ಪರ್ಸನ್ಸ್, ಲೈಕ್ ಎಲ್ಲೋ ಊರಲ್ಲಿ ಒಂದು ಸ್ವಲ್ಪ ಜಮೀನಿರುತ್ತೆ, ಅವ್ರಿಗೆ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇರಬೇಕು, ಆ್ಯಂಡ್ ಪ್ಲ್ಯಾಂಟ್ಸ್ ಬಗ್ಗೆ ನಾಲೆಡ್ಜ್ ಆ್ಯಂಡ್ ಪ್ಯಾಷನ್ ಇರಬೇಕು. ಕಂಪ್ಲೀಟ್ಲಿ ಲವ್ ಇದ್ದರೆ ಇಟ್ ವಿಲ್ ಗೋ ಇಂಟು ಇಟ್. ನಾಟ್ ಸೈಕ್ ಸುಮ್ಮನೆ ಬಿಸ್ನೆಸ್ ಥರ ಮಾಡ್ತೀನಿ ಇದನ್ನು ಅಂದರೆ ಅಂತಲ್ಲ, ಮಾಡ್ಬೋದು ಅವ್ರು ಕೂಡ, ಬಟ್ ಲವ್ ಇರೋರು ದೇ ವಿಲ್ ಜೆನ್ಯೂನ್ಲಿ ಕೇರ್ ಫಾರ್ ದೆಮ್. ಓಕೆ, ಲೈಕ್ ಆ ಪರ್ಸನ್ ಏನಕ್ಕೆ ಅಂದರೆ, ಲೈಕ್ ನಾವು ಯಾವುದೋ ರೀತಿಯಾದ ಒಂದು ಡಿಫ್ರೆಂಟ್ ಪ್ಲ್ಯಾಂಟೇಷನ್ನ ತೊಗೊಂಡು ಬಂದರೆ, ಲೈಕ್ ಯಾವುದೋ ಪೊಮೊಗ್ರಾನೇಟ್ ಆಗಿರ್ಬೋದು, ಇನ್ನೊಂದು ಯಾವುದೋ ತಗೊಂಡು ಫೆನ್ಸ್ ಹಾಕ್ಸಿ ಕಂಪ್ಲೀಟ್ಲಿ ಡಿಸಾಸ್ಟರ್ ಆಗೋಕ್ಕಿಂತ ಮುಂಚೆ ಆಫ್ರಿಕನ್ ಮಹಾಗಣಿನ ಚೂಸ್ ಮಾಡಿಕೊಂಡ್ರೆ, ಲೈಕ್ ಲಾಂಗ್ ಟರ್ಮ್ ಸ್ಟಾಕ್ಸ್ ಅಂದ್ಕೊಳ್ರಿ. ಐ ಆಮ್ ಸೇಯಿಂಗ್ ಲೈಕ್ ಲಾಂಗ್ ಟರ್ಮ್ ಸ್ಟಾಕ್ಸ್, ಯು ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ ಸ್ಟಾಕ್ಸ್ ಅಂದ್ಕೊಬಿಟ್ರಿ. ನೀವು ಬೆಂಗಳೂರಲ್ಲಿ ಎಲ್ಲೋ ವರ್ಕ್ ಮಾಡ್ತಿರ್ತೀರಾ, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತೀರಾ, ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನೇರಿಯೋ. ಯುವರ್ ವರ್ಕ್, ವಾಟ್ ಎವರ್ ಯುವರ್ ವರ್ಕ್, ನಿಮ್ಮ ವರ್ಕ್ ಮೇಲೆ ಡಿಪೆಂಡ್. ಲೈಕ್ 1-2 acres ಇರುತ್ತೆ. ಈ ಆಫ್ರಿಕನ್ ಮಹಾಗಣಿಯಲ್ಲಿ ಅಡ್ವಾಂಟೇಜ್ ಏನಂದರೆ ಫಾಸ್ಟ್ ಗ್ರೋತ್ ರೇಟ್ ಇದೆ ಫ್ರೆಂಡ್ಸ್. ಆ್ಯಂಡ್ ನಿಮ್ಮದು ಸಾಯಿಲ್ ಯಾವುದೇ ಆಗಿರ್ಬೋದು, ಮಿಕ್ಸರ್ ಸಾಯಿಲ್ ಆದರೂ ಪರವಾಗಿಲ್ಲ. ನಂದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಬ್ಲ್ಯಾಕ್ ಸಾಯಿಲ್ ಆಗಿರುತ್ತೆ. ಬ್ಲ್ಯಾಕ್ ಸಾಯಿಲ್ ಒನ್ ಆಫ್ ದ ಸೂಟಬಲ್ ಫಾರ್ ಹೈ ಗ್ರೋತ್ ರೇಟ್.
ಆ್ಯಕ್ಚುಲಿ ಆಫ್ರಿಕನ್ ಮಹಾಗಣಿ ಗಿಡ ಫುಲ್ಲು ಫಾಸ್ಟಾಗಿ ಬೆಳೆಯುತ್ತೆ. ಲೈಕ್ ಟಾಲರೆಂಟ್ ಬಿಸಿಲು ಆಗಿರ್ಬೋದು, ಚಳಿ, ಮಳೆ, ಯಾವುದೇ ರೀತಿಯಾದ ವೆದರ್ ಕಂಡೀಷನ್ಸ್ಗೆ ಸೂಟಬಲ್ ಆಗುತ್ತೆ. ಸೊ ನೀವು ಎಲ್ಲೋ ಬೆಂಗಳೂರಲ್ಲಿದ್ದು ಮ್ಯಾನೇಜ್ ಮಾಡ್ತೀನಿ ನನ್ನ ಪ್ಲಾಂಟೇಷನ್ಸ್ನ ಮತ್ತು ನನ್ನ ಒಂದು ಫಾರೆಸ್ಟ್ನ ಬೆಳೆಸ್ಕೊತೀನಿ ಅಂದರೆ ಆಫ್ರಿಕನ್ ಮಹಾಗಣಿ ಅಂತ ಒನ್ ಆಫ್ ದ ಬೆಸ್ಟ್ ಒನ್. ಯಾಕೆ ಅಂದರೆ ಈ ಆಫ್ರಿಕನ್ ಮಹಾಗಣಿಗೆ ಫೆನ್ಸ್ ಕೂಡ ಇಲ್ಲ ಅಂದರೂ ನಡೆಯುತ್ತೆ. ಯಾಕೆಂದರೆ ಈ ಆಫ್ರಿಕನ್ ಮಹಾಗಣಿ ಎಲೆ ಯಾವುದೇ ರೀತಿಯಾದ ಮೇಕೆ ಕೂಡ ತಿನ್ನಲ್ಲ, ಯಾವುದೇ ಕುರಿ, ಹಸು ಏನೂ ತಿನ್ನಲ್ಲ. ಓನ್ಲಿ ನಾವು ಬೋರ್ ಇದ್ಬಿಟ್ಟು ವಾಟರ್ನ ಸೋರ್ಸಿಂಗ್ ತೊಗೊಂಡ್ರು, ವಾಟರ್ ಇದ್ಬಿಟ್ರೆ ನಾವು ನೀಟಾಗಿ ವಾಟರಿಂಗ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಆ್ಯಕ್ಚುಲಿ ಸ್ವಲ್ಪ ಡಿಸೀಸಸ್ ಬರ್ತವೆ. ಆ ಡಿಸೀಸಸ್ ಮತ್ತು ಸ್ಪೇಸಿಂಗ್ ಆಗಿರ್ಬೋದು, ಕಂಪ್ಲೀಟ್ಲಿ ಅದು ಒಂದು ದೊಡ್ಡ ಲೆಂತ್ ಆಗೋಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲ ನಿಮಗೆ ಕವರ್ ಮಾಡ್ಕೊಂಡು ಬರ್ತೀನಿ. ಲೈಕ್ ಆಫ್ರಿಕನ್ ಮಹಾಗಣಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಆಫ್ರಿಕನ್ ಮಹಾಗಣಿ ವುಡ್ ಬಂದುಬಿಟ್ಟು ಒಂದು ಟಿಂಬರ್ ಎಕ್ಸ್ಟ್ರಾಕ್ಷನ್ ಆಯಿತು. ನಮ್ಮ ಆಲ್ರೆಡಿ ಟಿಂಬರ್ ಎಕ್ಸ್ಟ್ರಾಕ್ಷನಲ್ಲಿ ನಾವು ಅಡುಗಿನಲ್ಲಿ ಜಾಸ್ತಿ ಆಫ್ರಿಕನ್ ಮಹಾಗಣಿ ವುಡ್ನ ಯೂಸ್ ಮಾಡ್ತೀವಿ. ಲೈಕ್ ಈ ಆಫ್ರಿಕನ್ ಮಹಾಗಣಿ ವುಡ್ ಬಂದುಬಿಟ್ಟು ಸ್ಟ್ರಿಂಕ್ ಆಗಲ್ವಂತೆ, ಲೈಕ್ ಮುಳುಗೋದಿಲ್ಲ ಅಡುಗೆಗಳು, ಮತ್ತು ಸಾಲ್ಟ್ ರೆಸಿಸ್ಟೆಂಟ್ ಕೂಡ ಆಗಿರ್ತದೆ. ನಂಗೆ ಗೂಗಲಲ್ಲಿ ರಿಸರ್ಚ್ ಮಾಡಿರೋದೆ. ನಾನು ಆ್ಯಕ್ಚುಲಿ ನಾವು ಪ್ಲಾಂಟೇಷನ್ ಮಾಡಿದ್ದು 2020 ಆ್ಯಕ್ಚುಲಿ ಒನ್ ಆಫ್ ದ ಬೂಮಿಂಗ್ ಬಿಸ್ನೆಸ್ ಥರ ಎಲ್ಲ ಯೂಟ್ಯೂಬಲ್ಲಿ ಆಫ್ರಿಕನ್ ಮಹಾಗಣಿ ರೆಡ್ ಬಿಡ್ರಿ 1 CR ಮಾಡಿ 2 CR ಮಾಡಿ ಅಂತ ಹೇಳ್ತಿದ್ರು. ಬಟ್ ನೀವು ಆ್ಯಕ್ಚುಲಿ ಪ್ಲಾಂಟೇಷನ್ನ ಮನಿ ಬಗ್ಗೆ ಥಿಂಕ್ ಮಾಡಿಬಿಡ್ರಿ. ಜಸ್ಟ್ ಒಂದು ಲವ್ ಆ್ಯಂಡ್ ಕೇರ್, ಅಫೆಕ್ಷನ್ ಬಗ್ಗೆ ಪ್ಲಾಂಟೇಷನ್ ಮಾಡಿ. ಆ್ಯಂಡ್ ನಾನು ಹೇಳ್ತಿದ್ದೀನಲ್ಲ, ನೀವು ಬೆಂಗಳೂರಲ್ಲಿ ಯಾವುದೋ ಒಂದು ಇದ್ಬಿಟ್ಟು ವರ್ಕ್ ಮಾಡ್ತೀನಿ, ಆ್ಯಸ್ ಎ ಪಾರ್ಟ್ ಟೈಮಾಗಿ ಇದು ಮಾಡ್ಕೊತೀನಿ ಅಂದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಒನ್. ಲೈಕ್ ನಿಮಗೆ 1-2 ಡೇಸ್ ವಾಟರ್, ಫಸ್ಟ್ 2 ಇಯರ್ಸ್ ನೀವು ವಾಟರ್ನ ಪ್ರಾಪರಾಗಿ ಮೇಂಟೈನ್ ಮಾಡಿಕೊಂಡು, ಆಫ್ಟರ್ 3rd ಇಯರ್ 1 to 3 ವೀಕ್ಸ್ ಸ್ವಲ್ಪ ಲೇಟ್ ಆದರೂ ವಾಟರ್ ಆಫ್ರಿಕನ್ ಮಹಾಗಣಿ ಪಕ್ಕ ನಿಮಗೆ ತಡ್ಕೊಳೋ ಕೆಪಾಸಿಟಿ ಇದೆ. ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಸ್ಪೇಸಿಂಗ್ ಬಗ್ಗೆ ಮತ್ತು ಆಫ್ರಿಕನ್ ಮಹಾಗಣಿ ನನಗೆ ಎಲ್ಲಿ ತಂದೆ ಗಿಡ ಮತ್ತು ಸಬ್ಸಿಡಿ ಬಗ್ಗೆ, ನನಗೆ ಡ್ರಿಪ್ಗೆ ಎಷ್ಟು ಖರ್ಚಾಯಿತು, ನಾನು ಎಷ್ಟು ಎಕ್ರೆಯಲ್ಲಿ ಇಟ್ಟಿದ್ದೀನಿ ಅಂತ ನಮ್ಮ ಪೇರೆಂಟ್ಸ್ನ ಸಹಾಯ ತಗೊಂಡು ಕಂಪ್ಲೀಟ್ಲಿ ಅವರಲ್ಲಿ ಸ್ವಲ್ಪ ಇನ್ಪುಟ್ಸ್ನ ತಗೊಂಡು ಹೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಪ್ಲೀಸ್ ಒಂದು ಚಿಕ್ಕದಾದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಆ್ಯಂಡ್ ನಿಮಗೆ ಆಫ್ರಿಕನ್ ಮಹಾಗಣಿ ಮತ್ತೆ ಮುಂದಿನ ಪಾರ್ಟ್ ಬೇಕು ಅಂದವ್ರಿಗೆ ಪ್ಲೀಸ್ ಪಾರ್ಟ್ 2 ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೈನಿಂಗ್ ಆಫ್ ಯು ಚೇತನ್. ಬಾಯ್ ಬಾಯ್.